ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಭಾರತೀಯ ಅಂಚೆ ಇಲಾಖೆಯಲ್ಲಿ ಖಾಲಿ ಇದ್ದ 28,740ಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೀವೇನಾದ್ರೂ ಅರ್ಜಿಯನ್ನ ಸಲ್ಲಿಸ್ತೀರಪ್ಪ ಅಂದ್ರೆ ಅರ್ಜಿ ಪ್ರಾರಂಭ ಬಂದು 31/1/2026 ಪ್ರಾರಂಭ ಆಗ್ತದೆ. ಅದಕ್ಕೆ ಅರ್ಜಿಯನ್ನ ಸಲ್ಲಿಸಾಕ ಮುಖ್ಯವಾಗಿ ಈ ಡಾಕ್ಯುಮೆಂಟ್ಸ್ ಎಲ್ಲ ಬೇಕ್ರಿ. ಒಂದ್ ವೇಳೆ ಏನಾದ್ರೂ ಡಾಕ್ಯುಮೆಂಟ್ಸ್ ತಪ್ಪಿದ್ದು ಅಂದ್ರ ಮುಗೀತ್ರಿ, ನಿಮ್ದು ಡೈರೆಕ್ಟ್ ಫೇಲ್ ಮಾಡ್ತಾರೆ. ಯಾಕಂದ್ರೆ ಇದಕ್ಕೆ ಯಾವುದೇ ರೀತಿಯ ಪರೀಕ್ಷೆ ಇರಲ್ಲ, ಡೈರೆಕ್ಟ್ ರಿಕ್ವೈರ್ಮೆಂಟ್ ಇರುತ್ತಾ. ಇವತ್ತೇ ಈ ಡಾಕ್ಯುಮೆಂಟ್ಸ್ ಅನ್ನ ತೆಗೆಸಿಕೊಳ್ಳಿ. ನಿಮ್ದು ಯಾವುದೇ ರೀತಿಯ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಅಲ್ಲಿ ಫೇಲ್ ಆಗಲ್ಲ, 100% ಜಾಬ್ ಆಗುತ್ತಾ. ಹಾಗಿದ್ರೆ ಅರ್ಜಿಯನ್ನ ಸಲ್ಲಿಸಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಅದೇ ರೀತಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಗೆ ಕೂಡ ಈ ಎಲ್ಲ ಡಾಕ್ಯುಮೆಂಟ್ಸ್ ಕಡ್ಡಾಯವಾಗಿರ್ತಾರೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. RRB ಗ್ರೂಪ್ ಡಿ ಅಪ್ಲಿಕೇಶನ್ ಕೂಡ 31/1/2026 ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಸಂಬಂಧಿಸಿದಂತೆ ನೋಟ್ಸ್ ಕೂಡ ಇಲ್ಲಿ ಇರುತ್ತೆ. ಸ್ನೇಹಿತರೆ, ನೀವೇನಾದರೂ RRB ಗ್ರೂಪ್ ಡಿ NTPC ALP ಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾರೆ, ಈ ನೋಟ್ಸ್ ತುಂಬಾ ಆಗ್ತಿದೆ. ಹೌದು ಸ್ನೇಹಿತರೆ, 2026 ನೀವೇನಾದರೂ RRB ಗ್ರೂಪ್ ಡಿ ಸ್ಟಡಿ ಮಾಡಿದರೆ ಈ ಎಲ್ಲ ಸಿಲೆಬಸ್ ನೋಟ್ಸ್ ಇಂಪಾರ್ಟೆಂಟ್ ಆಗಿರ್ತಾವೆ. ಹೌದು ಸ್ನೇಹಿತರೆ, GK ಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ನೋಟ್ಸು ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್, ಅತಿ ಹೆಚ್ಚು ಬಾರಿ ಕ್ವಶನ್ಸ್ ಬಂದಿರ್ತಾರೆ. ಲಾಸ್ಟ್ ಟೈಮ್ ಎಕ್ಸಾಮಲ್ಲಿ ಸಾಕಷ್ಟು ಪ್ರಶ್ನೆಗಳು ಈ ಸಿಲೆಬಸ್ ನೋಟ್ಸ್ ಇಂದ ಕೂಡ ಬಂದಿರ್ತಾರೆ. ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಕಂಪ್ಲೀಟ್ ಡೀಟೇಲ್ಸ್ ನೋಟ್ಸು ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್, ಮತ್ತೆ ಮ್ಯಾಥಮೆಟಿಕ್ಸ್, ರೀಸನಿಂಗ್ 70 to 80% ಸಿಲೆಬಸ್ ಅವರು ಕೈ ಬರೋದ ನೋಟ್ಸು, ಮತ್ತೆ ನಿಮಗೆ ಕಂಪ್ಯೂಟರ್ ನೋಟ್ಸ್ ಆಗಿರ್ಬೋದು. ಅದೇ ರೀತಿ ಇದ್ರ ಜೊತೆಗೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಎಕ್ಸಾಮ್ ಮುಗಿಯುವವರೆಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಮೊದಲಿಗೆ 300 ರೂಪಾಯಿ ಇತ್ತು. ಈಗ ನೇಮಕಾತಿ ಆಗೋ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ನೀವು ಕಳಿಸಿದ್ರೆ ಅಂದ್ರೆ ಕೇವಲ 200 ರೂಪಾಯಿಗಾಗಿ ಈ ಎಲ್ಲ ನೋಟ್ಸನ್ನು ಕಳಿಸಲಾಗ್ತದೆ. ಇಂಟ್ರೆಸ್ಟ್ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವ್ರಿ. ಈ ಸಾರಿ ಮಾಡಿ 2025 ಎಕ್ಸಾಮನ್ನು ಬರೆದ್ರೆ ಸಾಕಷ್ಟು ಪ್ರಶ್ನೆಗಳು ಕೂಡ ಈ ನೋಟ್ಸ್ ಇಂದ ಬಂದಾವ್ರಿ. ಕಂಪ್ಲೀಟ್ ಸಿಲೆಬಸ್ ನೋಟ್ಸು ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರು ಮತ್ತು ನಿಮಗೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಇಷ್ಟು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಎಲ್ಲಿ ಕೂಡ ಸಿಗಲ್ಲ ಅನ್ಕೋತೀನಿ. ಎಲ್ಲಾದರೂ ಇಲ್ಲಪ್ಪ ಇದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಎಲ್ಲರೂ ಸಿಗ್ತಿದ್ದು ಅಂದ್ರೆ ಅಲ್ಲಿ ಕೂಡ ತೆಗೆದುಕೊಳ್ಬೋದು. ಇಲ್ಲಪ್ಪ ಅಂದ್ರೆ ಎಲ್ಲಿ ಸಿಕ್ಕಿಲ್ಲ ಅಂದ್ರೆ ಈ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ನೋಟ್ಸ್ ಯಾವ ರೀತಿ ಇದೆ ಅಂತ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ನೀವು ನೋಡಬಹುದು ಸ್ಟ್ಯಾಟಿಕ್ GK ನೋಟ್ಸ್ ಇದಾಗಿರ್ತದೆ. ಇಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತಾವ್ರಿ. ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿ ಸ್ಟ್ಯಾಟಿಕ್ GK ಭಾಳ ಇಂಪಾರ್ಟೆಂಟ್ ರೀ. ಇದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಕೂಡ ಇರ್ತಾವೆ. ಈ ಥರ ಎಲ್ಲ ನೋಟ್ಸ್ ಇರ್ತದೆ ರೀ, ನೋಡ್ಕೋಬೋದು ನೀವು. ಈ ಥರ ಎಲ್ಲ ನೋಟ್ಸ್ ಇರುತ್ತೆ. ಸ್ನೇಹಿತರೆ, ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ನೋಡ್ಕೋಬೋದು ನೀವು. ಇಲ್ಲಿ ಇಂಪಾರ್ಟೆಂಟ್ ನೋಟ್ಸ್ ಇರ್ತದೆ, ಯಾರು ಕೂಡ ಮಿಸ್ ಮಾಡ್ಕೋಬೇಡ್ರಿ. ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ 9538151535 ನಂಬರ್ಗೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದನ್ನು ಸ್ಕ್ರೀನ್ಶಾಟ್ ಕಳಿಸಿದರೆ 300 ರೂಪಾಯಿ ಅಲ್ಲ, ನಿಮಗೆ ಕೇವಲ 200 ರೂಪಾಯಿಗಾಗಿ ಈ ಎಲ್ಲ ನೋಟ್ಸ್ ಸಿಗ್ತಾವ್ರಿ. ಯಾರಿಗಾದರೂ ಬೇಕಾಗಿತ್ತಂದ್ರೆ ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ. ಸ್ನೇಹಿತರೆ, ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಾ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿರಿ. ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವ್ರೆ. ಸಾಕಷ್ಟು ಅಭ್ಯರ್ಥಿಗಳು ಈ ಸಾರಿ ನೋಟ್ಸ್ ತಗೊಂಡು 88+ ಸ್ಕೋರ್ 80+ ಸ್ಕೋರ್ ಮಾಡಿದ್ದಾರೆ. ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವ, ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಪೋಸ್ಟ್ ಆಫೀಸ್ಗೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಕಡ್ಡಾಯವಾಗಿ ಬೇಕಾಗ್ತಾವ ಸ್ನೇಹಿತರೆ, ಇದರದ್ದು ಮೊದಲಿಗೆ ಪ್ರೊಸೆಸ್ ತಿಳ್ಕೊರಿ. ಸ್ನೇಹಿತರೆ, ಇಲ್ಲಿ SSLC ಅಂಕಗಳ ಆಧಾರದ ಮೇಲೆ ನಿಮ್ಮನ್ನ ಆಯ್ಕೆ ಮಾಡ್ಕೋತಾರೆ. ಇಲ್ಲಿ ಕೊರೋನಾದಲ್ಲಿ ಪಾಸ್ ಆಗಿರಿ, ಅದಕ್ಕಿಂತ ಮೊದಲು ಪಾಸ್ ಆಗಿರಿ, ಇಲ್ಲಿ ಯಾವುದೇ ರೀತಿ ಮ್ಯಾಟರ್ ಆಗಲ್ರಿ. ನೀವು ಕೊರೋನಾದಲ್ಲಿ ಪಾಸ್ ಆದವರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದ್ರಿ. ಸ್ನೇಹಿತರೆ, ನಿಮ್ದು SSLC ಪಾಸ್ ಆದ್ರೆ ಸಾಕ್ರಿ. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು, ಅದೇ ರೀತಿ ಅಂಗವಿಕಲ ಅಭ್ಯರ್ಥಿಗಳು ಕೂಡ ಇದಕ್ಕ ಅರ್ಜಿಯನ್ನ ಸಲ್ಲಿಸಬಹುದ್ರಿ. ಹಾಗಿದ್ರೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕ್ರಿ? ಮುಖ್ಯವಾಗಿ ನೋಡ್ರಿ, ಡಾಕ್ಯುಮೆಂಟ್ಸ್ ವೆರಿ ಇಂಪಾರ್ಟೆಂಟ್. ಒಂದು ಡಾಕ್ಯುಮೆಂಟ್ಸ್ ಏನಾದ್ರು ಇಲ್ಲಪ್ಪ ಅಂದ್ರ ನಿಮ್ಮನ್ನ ಜಾಬ್ ಇಂತ್ರ ಕ್ಯಾನ್ಸಲ್ ಮಾಡ್ತಾರ, ಮತ್ತೆ ಹೊಸ ಲಿಸ್ಟ್ ಕೂಡ ಬಿಡ್ತಾರ್ರಿ. ಇದರದ ರಿಸಲ್ಟ್ ಕೂಡ ಫೆಬ್ರವರಿ ಒಳಗ ಬರ್ತರಿ. ಈಗ ಫೆಬ್ರವರಿ ಫಸ್ಟ್ ವೀಕ್ದಾಗ ಅಪ್ಲಿಕೇಶನ್ ಹಾಕೊಂಡ್ರಿ ಅಂದ್ರ ಮಿಡ್ ಒಳಗ ನಿಮ್ಗೆ ಎಲ್ಲಾ ಕೂಡ ಇದರ ರಿಸಲ್ಟ್ ಕೂಡ ಬಿಡ್ತಾರ್ರಿ. ಇತ್ತಲೆ ಇಂಪಾರ್ಟೆಂಟ್ ಐತ್ರಿ, ನೋಡ್ಕೊರಿ. ಮೊದಲಿಗೆ ನೋಡ್ರಿ, ನಿಮ್ದು SSLC ಮಾರ್ಕ್ಸ್ ಕಾರ್ಡ್ ಏನೈತಲ್ಲ ಅದನ್ನ ತೆಗೆದುಕೊಡ್ರಿ. SSLC ಮಾರ್ಕ್ಸ್ ಕಾರ್ಡ್ ಅನ್ನ ತಗೊಂಡು SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ನೇಮ್ ಐತಲ್ಲ ಅದೇ ರೀತಿ ಸ್ಪೆಲ್ಲಿಂಗ್ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿ ಆಧಾರ್ ಕಾರ್ಡ್ ಅಲ್ಲಿ ಕೂಡ ಇರ್ಬೇಕ್ರಿ. ಅದ್ರ ಜೊತೆಗೆ ನಿಮ್ದು ಆಧಾರ್ ಕಾರ್ಡ್ ಅಲ್ಲಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ಐತಲ್ಲ ಅದೇ ರೀತಿ ನಿಮ್ದು ಅಲ್ಲಿ ಡೇಟ್ ಆಫ್ ಬರ್ತ್ ಕೂಡ ಇರ್ಬೇಕ್ರಿ. ಇದು ಬಹಳ ಇಂಪಾರ್ಟೆಂಟ್ ರೀ. ಲಾಸ್ಟ್ ಟೈಮ್ ಕೂಡ ಇದರಲ್ಲಿ ಕೂಡ ಸಾಕಷ್ಟು ಅಭ್ಯರ್ಥಿಗಳು ಫೇಲ್ ಆಗಿರ್ತಾರ. ಇದ್ರ ಜೊತೆಗೆ ನಿಮ್ದು ಯಾವ ವರ್ಗಕ್ಕೆ ನೀವು ಬರ್ತೀರಿ, SC ST ಬರ್ತೀರಾ, EWS ಬರ್ತೀರಾ ಅಥವಾ ಜನರಲ್ ಕ್ಯಾಟಗರಿ ಬರ್ತೀರಾ, ಅದೇ ರೀತಿ ನಿಮ್ದು ಏನಾದ್ರು OBC ಬರುತ್ತಾ ಅದನ್ನ ನೋಡ್ಕೊಂಡು ನಿಮ್ದು ಯಾವ್ದು ಕ್ಯಾಟಗರಿ ಇರುತ್ತಲ್ಲ ಆ ಕ್ಯಾಟಗರಿಗೆ ಸಂಬಂಧಿಸಿದಂತೆ ಜಾತಿ ಆದಾಯ ಪ್ರಮಾಣ ಪತ್ರವನ್ನ ತೆಗಿಸ್ಕೊಡ್ರಿ. ಇಂಗ್ಲಿಷ್ದಾಗ ಆದ್ರೂ ತೆಗ್ಸೋರಿ, ಇಲ್ಲ ಕನ್ನಡದಾಗ ತೆಗ್ಸೋರಿ. ಆದ್ರೆ ಇಂಗ್ಲಿಷ್ದಾಗ ತೆಗ್ಸೋರಿ. ಎಲ್ಲ ನೆಕ್ಸ್ಟ್ ರಿಕ್ವೈರ್ಮೆಂಟ್ಗೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಜಾಬಿಗೆ ಯೂಸ್ ಆಗ್ತದ್ರಿ. OBC ಇದ್ರ OBC, EWS ಅದ್ರ EWS, SC ST ಇದ್ರೆ SC ST ರೀ. ಇವನ್ನೆಲ್ಲ ಕೂಡ ತೆಗೆಸ್ಕೊಂಡ್ ಇಟ್ಕೋಬೇಕ್ರಿ. ಅದರಲ್ಲೂ ಕೂಡ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ನೇಮ್ ಇರುತ್ತಲ್ಲ ಅದೇ ರೀತಿ ನೇಮ್ ಇರ್ಬೇಕ್ರಿ. ಇದು ಬಹಳ ಇಂಪಾರ್ಟೆಂಟ್ ರೀ. ಸಿಗ್ನೇಚರ್ ರೀ. ಸಿಗ್ನೇಚರ್ ಈಗ ಯಾವ್ದು ಫಸ್ಟಿಗೆ ಏನ್ ಮಾಡ್ತಿರಲ್ಲ
ಅದನ್ನೇ ಕಂಟಿನ್ಯೂ ಆಗಿ ಇದನ್ನ ನೇಮಕಾತಿ ಮುಗಿಯೋವರೆಗೂ ಕೂಡ ಅದನ್ನೇ ಮಾಡ್ಬೇಕ್ರಿ. ಅಪ್ಲಿಕೇಶನ್ ಹಾಕುವಾಗ ನೋಡ್ರಿ ಯಾವುದೇ ರೀತಿಯ ತಪ್ಪುಗಳನ್ನ ಮಾಡಬೇಡ್ರಿ. ಸ್ವಲ್ಪ ಖುದ್ದಾಗಿ ಹೋಗಿ ಹಾಕ್ರಿ, ಇಲ್ಲಪ್ಪ ಅಂದ್ರ ಫೋನ್ಯಾಗ ಕಂಟಿನ್ಯೂ ಕಾಂಟ್ಯಾಕ್ಟ್ ಇಟ್ಕೊಂಡು ಯಾವ ರೀತಿ ಎಲ್ಲ ಹಾಕ್ಯಾರಂತ ಅದನ್ನ ನೋಡ್ಕೊಂಡು ಆಮೇಲೆ ಸಬ್ಮಿಟ್ ಕೊಡ್ರಿ. ಅದೆಲ್ಲ ನಿಮ್ದು ಕರೆಕ್ಷನ್ ಮಾಡಾಕ ಬಿಡ್ತಾರ, ಬಟ್ ಅದಕ್ಕೆ ಮತ್ತೆ 100 ರಿಂದ 200 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರ. ಸೊ ಅದಕ್ಕಾಗಿ ಅಪ್ಲಿಕೇಶನ್ ಹಾಕುವಾಗ ಇನ್ನೂ ಒಂದ್ ದಿವ್ಸ ಲೇಟ್ ಆದ್ರೂ ಪರವಾಗಿಲ್ಲ, ನೀವೇ ಹೋಗಿ ಖುದ್ದಾಗಿ ಹೋಗಿ ಹಾಕಿ. ಇನ್ನ ಎಷ್ಟು ಅಂಕಗಳನ್ನ ತೆಗೆದುಕೊಂಡಿರೋದಕ್ಕೆ ಅರ್ಜಿನ ಸಲ್ಲಿಸಬಹುದು. ಸ್ನೇಹಿತರೆ ನೋಡ್ರಿ, ಜಸ್ಟ್ ಪಾಸ್ ಆದವರು ಕೂಡ ಅರ್ಜಿ ಸಲ್ಲಿಸಬಹುದು, ಔಟ್ ಆಫ್ ಪೋರ್ಟ್ ಆದವರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಇದಕ್ಕೆ ಸಂಬಂಧಿಸಿದಂತೆ ಎಷ್ಟು ಸ್ಕೋರ್ ಆದ್ರ ಅರ್ಜಿಯನ್ನ ಸಲ್ಲಿಸಬೇಕಂತೇಳಿ ನೇಮಕಾತಿ ಪ್ರಾರಂಭ ಆದ ತಕ್ಷಣ ನಿಮಗೆ ಮತ್ತೆ ಒಂದು ವಿಡಿಯೋ ಮಾಡಿ ಕೂಡ ತಿಳಿಸ್ಕೊಡ್ತೀವಿ. ಇದಕ್ಕೆ ಬಂದು ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಲ್ರಿ SC/ST ಗೆ. ಉಳಿದ ಅಭ್ಯರ್ಥಿಗಳಿಗೆ ಕೇವಲ 100 ರೂಪಾಯಿ ಇರ್ತಾ, ಮತ್ತು ಅದ್ರ ಜೊತೆಗೆ ಯಾವುದೇ ರೀತಿಯ ಪರೀಕ್ಷೆಯೂ ಇರಂಗಿಲ್ಲ. ಕೇವಲ ನೀವು SSLC ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡ್ಕೊಳ್ತಾರೆ. ಇದಕ್ಕೆ ಕೇವಲ ಒಂದ ಲಿಸ್ಟ್ ಬರಲ್ರಿ, ಒಟ್ಟಾರೆಯಾಗಿ 6 ಲಿಸ್ಟ್ಗಳು ಬರ್ತಾವ. 6 ಲಿಸ್ಟ್ಗೆ ನಿಮ್ದು ಕಟ್ ಆಫ್ ಏನಿದೆ ವ್ಯತ್ಯಾಸ ಆಗ್ತಾ ಬರ್ತದ್ರಿ. ಅದಕ್ಕಾಗಿ ಕೇವಲ ಒಂದು 100 ರೂಪಾಯಿ ಖರ್ಚು ಮಾಡಿ ಅಪ್ಲಿಕೇಶನ್ ಹಾಕೊಂಡ್ರಂದ್ರ ನಿಮ್ದು ಎಷ್ಟೇ ಅಂಕ ಇರಲಿ, ಒಂದ್ಸಾರಿ ಏನಾದ್ರು ಸೆಲೆಕ್ಷನ್ ಆತಂದ್ರ ಫಿಕ್ಸ್ ಜಾಬ್ ಇದು, ಪರ್ಮನೆಂಟ್ ಜಾಬ್ ಕೂಡ ಇರ್ತದ. ಇದು ಬಂದು ನಿಮ್ಮ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಅಪ್ಲಿಕೇಶನ್ ಕರೆದಿರ್ತಾರ. ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ ಅಲ್ಲಿ ಏನಾದ್ರು ಹುದ್ದೆಗಳು ಖಾಲಿ ಇದ್ದಪ್ಪ ಅಂದ್ರ ಅದನ್ನ ಆಯ್ಕೆ ಮಾಡಿಕೊಂಡು ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದ್ರಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ ನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರ್ತಾವ. ಆದಷ್ಟು ಜಾಯ್ನ್ ಆಗಿ. ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆದ ತಕ್ಷಣ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಲಿಂಕ್ ಅನ್ನು ಹಾಕ್ತಿ. ಯಾವುದೇ ರೀತಿಯ ಸರ್ವರ್ ಪ್ರಾಬ್ಲಮ್ ಆಗಂಗಿಲ್ಲ. ಪ್ರತಿಯೊಬ್ರು ಕೂಡ ಜಾಯ್ನ್ ಆಗಿ. ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿ ಈ ಸಾರಿ ನೀವೇನಾದ್ರೂ ಅಪ್ಲಿಕೇಶನ್ ಹಾಕ್ತೀರಾ ಇಲ್ವಾ ಅಂತ, ಅಪ್ಲಿಕೇಶನ್ ಹಾಕ್ತೀನಿ ಅನ್ನೋರು ಎಸ್ ಅಂತ ಕಮೆಂಟ್ ಮಾಡ್ರಿ, ಹಾಕುದಿಲ್ಲ ಅನ್ನೋರು ನೋ ಅಂತ ಕಮೆಂಟ್ ಹಾಕ್ರಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.